ಕಾಂಗ್ರೆಸ್ನಲ್ಲಿ ಮತ್ತೆ ಚುರುಕು ಪಡೆದಿದೆ ದಲಿತ ಸಮಾವೇಶ. ದಲಿತ ಸಮಾವೇಶವನ್ನು ಮಾಡಲೇಬೇಕು ಅಂತ ಪರಮೇಶ್ವರ್ ಹೊರಟಿದ್ದು. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಇದ್ದಂತೆ, ರಾಜಕೀಯ ಹೊರತುಪಡಿಸಿ ನನಗೆ ಖರ್ಗೆ ಅವರು ಹಿರಿಯಣ್ಣ, ಕುಟುಂಬದ ಅನೇಕ ವಿಚಾರವನ್ನು ಮಾತನಾಡ್ಕೊಂಡಿದ್ದೀವಿ, ಒಂದೇ ಒಂದು ಶಬ್ದ ರಾಜಕೀಯ ಚರ್ಚೆ ಆಗಿಲ್ಲ. ಯಾರಾದರೂ ನಂಬ ಮಾತಾ ಇದು? ಖರ್ಗೆ ಅವ್ರನ್ನ ಹೋಗ್ಬಿಟ್ಟು ಪರಮೇಶ್ವರ್ ಅವರು ಭೇಟಿ ಆಗಿಬಿಟ್ಟು ಒಂದು ಶಬ್ದ ಕೂಡ ನಮಗೆ ರಾಜಕೀಯ ಮಾತಾಡಿಲ್ಲ ಅಂದರೆ ಯಾರೂ ನಂಬಲ್ಲ. ನಂಬಂಗಾದರೂ ಹೇಳಿ ಸ್ವಲ್ಪ. ದೆಹಲಿಗೆ ಹೋಗ್ತೀನಿ, ನಾಯಕರನ್ನ ಭೇಟಿ ಆಗ್ತೀನಿ ಅಂತೆಲ್ಲ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ, 40-50 ನಿಮಿಷ ಇದ್ರಿ. ನೋಡಿ, ನಿನ್ನೆನೇ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ. ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ. ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ, ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ. ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ. ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ ಇನ್ನೂ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇಲ್ಲ. ಅಲ್ಲ ಸರ್, ಈ ದಲಿತ ಶಾಸಕರು ಸಚಿವರು ಸಭೆ ಕರೆದಿದ್ದಾರಲ್ಲ, ಅದರ ಬಗ್ಗೆ ಯಾವುದನ್ನು ಮಾತಾಡಿಲ್ಲ, ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಿಲ್ಲ. ಸಮಾವೇಶದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಏನೋ ಸಮಾವೇಶ ತಾವು ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ, ಆದರೆ ಅದನ್ನು ಹೋಗಿಲ್ಲ. ಹೋಗ್ತೀನಿ. ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ? ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು, ಭೇಟಿ ಮಾಡಿ ಬರ್ತೀನಿ. ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇದ್ರಲ್ಲ ಸರ್, ಅದಕ್ಕೆ ಯಾರು? ಖರ್ಗೆ ಅವರು ಸರ್. ಇಲ್ಲ ರೀ, ನಾನು ಹೇಳ್ತಾ ಇದ್ದೀನಲ್ಲ,